ಸರ್ ಸರ್ ತಮ್ಮ ಹೆಸರು? ನಮ್ಮ ಹೆಸರು ಯಲ್ಲಪ್ಪ ಎಸ್ ನಾಗವೇತ್ ಸರ್. ಯಲ್ಲಪ್ಪ. ಸರ್ ತಾವು ಯಾವ ಪಂಚಾಯತಿಯಿಂದ ಗೆದ್ದು ಅಧ್ಯಕ್ಷರಾಗಿದ್ದಾರೆ ಸರ್? ಹಸಿರುಗುಂಡಿ ಗ್ರಾಮ ಪಂಚಾಯತ್ ಸರ್. ಹಸಿರುಗುಂಡಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಅಧ್ಯಕ್ಷರಾಗಿದ್ದಾರೆ. ಸರ್ ನೀವು ಗೆದ್ದಾಗ ಫಸ್ಟ್ ನಿಮ್ಗೆ ಮತಗಳಂತ ಎಷ್ಟು ಬಂದಿತ್ತು ಸರ್? ನಮ್ದು ಐವರದ ಆಯ್ಕೆಗೆ ಸರ್. ಐವರದ ಆಯ್ಕೆ ಆಗಿ ಜನರು ಆಯ್ಕೆ ಮಾಡಿದ್ದಾರೆ. ಒಳ್ಳೇದು ಸರ್, ತುಂಬ ಒಳ್ಳೇದು. ಸರ್ ನೀವು ಬಂದಾಗ, ನೀವು ಅಧ್ಯಕ್ಷರಾದಾಗ ಫಸ್ಟ್ ಟೈಮ್ ನೀವು ಗೆದ್ದಿರುವಾಗ ನಿಮ್ಮ ಊರಿಗೆ ಸಮಸ್ಯೆ ಅನ್ನೋದು ಏನೇನಿತ್ತು ಸರ್? ಫಸ್ಟು ನೀರಿನ ಸಮಸ್ಯೆ ಸರ್, ನೀರಿನ ಸಮಸ್ಯೆ, ಒಳಗೆ ಚರಂಡಿಗಳ ಸಮಸ್ಯೆ, ಇವು ಗಿಡ ಕಟ್ಟಿ ಎಲ್ಲ ಸುತ್ತಲೂ ಮುತ್ತಲು ಕಿತ್ತವು, ಮತ್ತು ಉದ್ಯೋಗ ಖಾತ್ರಿ ಕೆಲಸಗಳು ಇವೆಲ್ಲ ಮಾಡಿಸಿದ್ವಿ ಸರ್. ಇವು ಸಮಸ್ಯೆಗಳನ್ನ ಇದ್ದು ರೋಡಿಂದು, ನೀರಿಂದು ಸಮಸ್ಯೆಗಳು ಇವಾಗ ಬಗೆಹರಿಸಿದ್ದೀರಾ? ಸರಿ ಸರ್. ಇವಾಗ ಸರ್ ನಿಮಗೆ ನೀವು ರಾಜಕೀಯಕ್ಕೆ ನೀವು ಇವಾಗ ಗೆದ್ದು ಒಂದು 2.5-3 ವರ್ಷ ಕಾಲಾವಕಾಶ ಕಳೆದಿದ್ದೀರಾ. ಇನ್ನೂ 1.5-2 ವರ್ಷ ನಿಮ್ಮ ಕಾಲಾವಕಾಶ ಇದೆ ಅಲ್ವಾ? ಆ 1.5-2 ಕಾಲಾವಕಾಶದಲ್ಲಿ ಇನ್ನೊಂದು 2 ವರ್ಷ ಕಾಲಾವಕಾಶದಲ್ಲಿ ನಿಮಗೆ ನಮ್ಮ ಊರಿಗೆ ಇಂಥ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆನ ಬಗೆಹರಿಸ್ಬೇಕು ಅನ್ನೋದು ಯಾವುದಿದೆ ಸರ್ ನಿಮ್ಮ ಮನಸ್ಸಲ್ಲಿ? ಸಮಸ್ಯೆ ಈಗ ನಟ್ಟಕ್ಕೆ ಅವ ಸರ್, ನಾರ್ಮಲಾಗಿ ಇರ್ತಾವೆ ಸರ್. ಎಲ್ಲ ಉದ್ಯೋಗ ಖಾತ್ರಿ, ರಸ್ತೆಗಳು, ರೋಡ್ಗಳು, ನೀರಿನ ಸಮಸ್ಯೆ ಅಂತೂ ಕಂಟಿನ್ಯೂ ಇದ್ದೇ ಇರ್ತಾವೆ ಬೇಸಿಗೆ ಟೈಮಲ್ಲಿ. ಅಂದರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಜನತೆಗೂ ನೀರು ಸಂಪೂರ್ಣವಾಗಿ ಸಿಗೋ ಥರ ಪರಿಹಾರ ಮಾಡಬೇಕಂತ ಇದ್ದೀರಾ? ಹಾಂ ಸರ್. ಓಕೆ ಸರ್. ನೀರಿನ ಬಗ್ಗೆ ಏನು ಬೇಸಿಗೆಗಳ ಸಮಸ್ಯೆ ಇದು ಆಗಕ್ಕೆ ಸಾಧ್ಯ ಇಲ್ಲ. ಸರಿ ಸರ್. ಸರ್ ಇವಾಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಗುರುಗಳಂತ ಯಾರಾದರೂ ಇದ್ದಾರಾ? ಗುರುಗಳಂತ ಯಾರಿಲ್ಲ ಸರ್. ಗುರುಗಳು ಅಂದರೆ ನಿಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸಪೋರ್ಟ್ ಮಾಡಿದ್ರೆ ಜನರೇ ಬರೀ ಜನರು ಸರ್. ಒಂಥರ ನಿಮಗೆ ಜನರೇ ಗುರುಗಳಾದ್ರೂ ತಪ್ಪಿಲ್ಲ. ಜನರು ಸರ್, ಎಲ್ಲನೂ ಜನರೇ ನಿಮಗೆ. ಸರ್ ನಿಮಗೆ ಇನ್ನೂ ನಿಮ್ಮ ವಾರ್ಡಿನ ಸದಸ್ಯರು ಇನ್ನೂ ಒಂದು 19-18 ಜನ ಇದ್ದಾರೆ ಅಂದರೆ? 17 ನಮಗೆ ಬಿಟ್ಟು ನಮಗೆ ಹಿಡ್ಕೊಂಡು 18 ಜನ ಸರ್. ಅದೇ ಸರ್, 18 ಜನ ಇದ್ದಾರೆ, ನಿಮಗೆ ಬಿಟ್ಟು 17 ಜನ. 17 ನಿಮ್ಮ ಎಲ್ಲ ಸದಸ್ಯರ ಜೊತೆ ಸರ್, ಉಪಾಧ್ಯಕ್ಷರು ಸದಸ್ಯರ ಜೊತೆ ನಿಮ್ಮ ಸಂಪರ್ಕ ಹೆಂಗಿದೆ ಸರ್? ನಿಮ್ಮ ಒಡನಾಟ ಒಳ್ಳೆಯದ ಸರ್. ಯಾರ ಜೊತೆನೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಾ? ಸರಿ ಸರ್. ಸರ್ ಇವಾಗ ನಿಮ್ಮ ಊರಿನ ಜನನೇ ನಿಮಗೆ ಐವರದ ಆಯ್ಕೆಯಾಗಿ ಒಳ್ಳೆಯ ನಾಯಕ ಅಂತ ಆಯ್ಕೆ ಮಾಡಿದ್ದಾರೆ ಅಲ್ವಾ? ಆ ಜನರು ನಿಮ್ಮ ಹತ್ರ ಕಷ್ಟ ಅಂತ ಬಂದರೆ ಯಾವ ಥರ ಬಗೆಹರಿಸ್ತೀರಾ ಸರ್? ಕಷ್ಟ ಅಂತ ಬಂದ್ರೆ ಸರ್, ನಮ್ಗೆ ಯಾವ ರೀತಿ ಇದು ಅನುಕೂಲ ಆಗ್ತದೆ ಆ ರೀತಿ ಬಗೆಹರಿಸ್ಬೇಕಾಗ್ತದೆ ಸರ್. ನೀರಿನ ಸಮಸ್ಯೆ ಅಂತ ಯಾರೇ ಬಂದ್ರೆ ನಾವು ನೀರಿನ ಸಮಸ್ಯೆ ಬಗೆಹರಿಸ್ಬೇಕಾಗ್ತದೆ. ಇಲ್ಲ ನಮ್ಮಲ್ಲಿ ಮನೆ ರಸ್ತೆ ಇಲ್ಲದ ಬಂದು ರಸ್ತೆಗಳು ಮಾಡಿಕೊಟ್ಟಿದ್ವಿ ಉದ್ಯೋಗ ಖಾತ್ರಿ. ಸರಿ ಸರ್, ಒಳ್ಳೆಯದು. ಸರ್ ಇವಾಗ ನೀವು ನಿಮ್ಮ ವಾರ್ಡಿನ ಸದಸ್ಯರಿಗೆ ಎಲ್ರಿಗೂ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಮಾತಂದ್ರೆ ಅಂದರೆ ನಿಮ್ಮ ವಾರ್ಡಿನ ಸದಸ್ಯರಿಗೆ ಎಲ್ಲರೂ ನಾವು ಒಟ್ಟಾಗಿರೋಣ ಅಂತ ಹೇಳೋಕ್ಕೆ. ನಮ್ಮಲ್ಲಿ ಎಲ್ಲರೂ ಒಳ್ಳೆಯವರು ಸರ್. ಯಾರು ನಮಗೆ ಊರನ್ನು ಎಲ್ಲರೂ ಒಳ್ಳೆಯವರು ಇದ್ದೀರಾ? ಅಂದರೆ ನಿಮ್ಮ ಕಡೆಯಿಂದ ಅವ್ರಿಗೆ ಸಲಹೆ, ಅಂದರೆ ಸಲಹೆ ಅಂತಂದರೆ ನಿಮ್ಮ ಸರ್ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತು, ಒಂದು ವ್ಯಕ್ತಿ ನೀವು ಚೆನ್ನಾಗಿರೂಪ ಅಂತ ನಾವು ಹೇಳ್ತೀವಲ್ವ, ಆ ಥರ ಅವ್ರಿಗೆ ಎಲ್ರಿಗೂ ನಿಮ್ಮ ಸದಸ್ಯರಿಗೆ ಯಾವ ಥರ ಹೇಳ್ತೀರಾ? ಸದಸ್ಯ ಎಲ್ಲರೂ ಸರಿಯಾಗಿದ್ದಾರೆ ಸರ್. ಎಲ್ಲರೂ ಚೆನ್ನಾಗೇ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರು, ಒಟ್ಟಾಗಿ ಗ್ರಾಮ ಸಭೆ ಮಾಡಿ, ಗ್ರಾಮ ಸಭೆಯಲ್ಲಿ ಯಾವ ಕೆಲಸಗಳು ಒಟ್ಟಾಗಿ ಊರನವರು ಒಟ್ಟಾಗಿ ಆಯ್ಕೆ ಮಾಡೋದು, ಮಾಡಿ ಆಯ್ಕೆ ಮಾಡೋದು ಸರ್. ಒಗ್ಗಟ್ಟಿನಿಂತಿರೋಣ, ಒಗ್ಗಟ್ಟಿನ ಕೆಲಸ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತೀರಾ? ಸರಿ ಸರ್. ಸರ್ ಜನರು ನಿಮಗೆ ವೋಟ್ ಹಾಕಿ ಅವ್ರ ಕೃತಜ್ಞತೆ ತೋರಿಸಿದ್ದಾರೆ, ಅದು ಅಲ್ಲದೆ ನಿಮ್ಗೆ ಐವರದ ಆಯ್ಕೆ ಕೂಡ ಮಾಡಿದ್ದಾರೆ. ಅವರಿಗೆ ನೀವು ಯಾವ ಥರ ಧನ್ಯವಾದ ಹೇಳ್ತೀರಾ ಸರ್? ಅವರಿಗೆ ಜನರಿಗೆ ನಿಮ್ಗೆ ವೋಟ್ ಹಾಕಿ ಅವರು ಕೃತಜ್ಞತೆ ತೋರಿಸಿದ್ದಾರೆ, ನೀವು ಅವ್ರಿಗೆ ಯಾವ ಥರ ಧನ್ಯವಾದ ಹೇಳ್ತೀರಾ? ಹೇಳಿ ಸರ್, ಮಾತಾಡ್ತೀರಾ ಸರ್? ಇವಾಗ ನಿಮಗೆ ಅವರೊಂದು ವೋಟ್ ಹಾಕಿ ಹೆಲ್ಪ್ ಮಾಡಿದ್ದಾರೆ, ನೀವು ಅವ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತೀರಾ? ಜನರ ಕಷ್ಟ ಏನಾದರೂ ಇದ್ರೆ ತಿಳ್ಕೊಂಡು ಆ ಕಷ್ಟ ಬಗೆಹರಿಸ್ಬೇಕನ್ನೋ ಮಾತನ್ನ ಹೇಳ್ತೀರಾ? ಸರಿ ಸರ್. ನಿಮ್ಗೆ ಲಾಸ್ಟ್ ಕೊನೆಯದಾಗಿ ಒಂದು ಮಾತು, ರಾಜಕೀಯ ಜೀವನ ನಿಮ್ಗೆ ಏನು ಅನಿಸ್ತೆ ಸರ್? ರಾಜಕೀಯ ಒಳ್ಳೇದು ಸರ್. ರಾಜಕೀಯ ಒಳ್ಳೇದು ಅಂದರೆ ಎಲ್ಲ ಜನರ ಕಷ್ಟ, ಊರಿನ ಕಷ್ಟ ತಿಳ್ಕೊಬೋದು ಅಂತ ನೀವು ಹೇಳ್ತೀರಾ? ಜನರ ಸಂಪರ್ಕ ಇದ್ರೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸರಿ ಸರ್, ನಿಮ್ಮ ರಾಜಕೀಯ ಜೀವನ ಇದೇ ಥರ ಮುಂದುವರಲಿ ಅಂತ ಹೇಳ್ತಾ ನಿಮ್ಮ ಜೊತೆ ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು.